ನಮ್ಮ ಕಷ್ಟಗಳಿಂದ ಪಾರು ಮಾಡಪ್ಪ ಬಸಪ್ಪ ಅಂತ ಜನಗಳು ತಾವು ನಂಬಿದ ದೇಗುಲಗಳ ಬಸವದೇವರಿಗೆ ಶರಣಾಗ್ತಾರೆ. ಅದೇ ರೀತಿ ನಾನೂ ಸಹ ಬಸಪ್ಪನ ಹತ್ರ ನನ್ನ ಮನಸ್ಸಿನಲ್ಲಿರೋದು ನೆರವೇರಲಪ್ಪ ಅಂತ ಕೇಳ್ಕೊಂಡೆ. ಬಸವ ತನ್ನ ಪಾದನ ಎತ್ತಿ ನನ್ನ ಕೈ ಮೇಲಿಡ್ತು. ಈಗ ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ. ಖಂಡಿತ ಆ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ ಬಿಡಿ. ಈ ಗೋವುಗಳನ್ನು ಮೊದಲಿನ ಹಾಗೆ ನಾವು ವ್ಯವಸಾಯಕ್ಕೆ ಹೆಚ್ಚಾಗಿ ಬಳಸ್ಕೊಂಡಿದ್ದಿದ್ರೆ ನಮ್ಮ ದೇಶ ಇನ್ನೂ ಎಷ್ಟು ಸುಭಿಕ್ಷವಾಗಿರ್ತಿತ್ತು ಅಲ್ವಾ. ಅದರ ಸಗಣಿ ಉತ್ತಮ ಗೊಬ್ಬರ ಆಗ್ತಿತ್ತು. ಬೆರಣಿ ನೀರನ್ನು ಬಿಸಿ ಮಾಡ್ತಿತ್ತು. ಅದೇ ಸಗಣಿಯಿಂದ ಗೋಬರ್ ಗ್ಯಾಸನ್ನು ನಾವು ಯಥೇಚ್ಛವಾಗಿ ಪಡ್ಕೊಂಡಿದ್ದಿದ್ರೆ ಬೇರೆ ದೇಶಗಳ ಮೇಲೆ ಗ್ಯಾಸ್ ಸಿಲಿಂಡರ್ಗಾಗಿ ಅವಲಂಬಿತರಾಗದೆ ಸುಖವಾಗಿ ಅಡುಗೆ ತಿಂಡಿ ಮಾಡಿಕೊಂಡಿರ್ಬೋದಾಗಿತ್ತು. ಎತ್ತಿನ ಗಾಡಿಗಳು, ಜಟ್ಕಾ ಗಾಡಿಗಳು ಬಹುತೇಕ ಕಣ್ಮರೆ ಆಗೋಗಿವೆ. ಈಗಲೂ ಅವುಗಳೇನಾದರೂ ಹೆಚ್ಚು ಬಳಕೆಯಲ್ಲಿದ್ದಿದ್ರೆ ನಮ್ಮ ಪ್ರಯಾಣದ ಅವಧಿ ಸ್ವಲ್ಪ ಜಾಸ್ತಿ ಆಗ್ತಿತ್ತೇನೋ. ಆದರೆ ಈ ದುಬಾರಿ ಪೆಟ್ರೋಲ್ಗಾಗಿ ನಾವು ಯೋಚನೆ ಮಾಡಬೇಕಾಗಿರಲಿಲ್ಲ. ಯಾವ ದೇಶಗಳು ಒಡೆದಾಡಿಕೊಂಡ್ರೂ ನಮ್ಮ ಮೇಲೆ ಆ ಯುದ್ಧಗಳು ಪರಿಣಾಮ ಬೀರ್ತಿರಲಿಲ್ಲ. ಇದನ್ನೆಲ್ಲ ಹೇಳೋಕ್ಕೋದ್ರೆ ಜನ ಇವನು ಯಾರೋ ಔಟ್ಡೇಟೆಡ್ ಗಿರಾಕಿ ಅಂತ ಹೇಳ್ತಾರೆ. ಆದರೆ ಹಿಂದಿನ ಜೀವನ ಶೈಲಿಯಲ್ಲಿ ಎಷ್ಟು ಆರೋಗ್ಯಕರ ವಿಚಾರಗಳಿದ್ವು ಅನ್ನೋದನ್ನು ತಿಳ್ಕೊಳ್ಳೋ ಗೋಜಿಗೆ ಅವರುಗಳು ಹೋಗೋದಿಲ್ಲ. ಈಗ ಈ ಸಂಚಿಕೆಯ ವಿಚಾರಕ್ಕೆ ಬರೋಣ. ನಮ್ಮ ದೇಗುಲಗಳ ನಡೆದಾಡುವ ಬಸವದೇವರ ಪಾದ ನಮಗೆ ಸಿಕ್ಕಾಗ ಹೇಗೆ ಒಳ್ಳೆಯದಾಗುತ್ತೋ ಈ ಬಸವನ ಪಾದದಿಂದನೂ ಕೂಡ ಅಷ್ಟೇ ಒಳ್ಳೆಯದಾಗತ್ತೆ. ಇದರ ಎಲೆಗಳು ಗೋವಿನ ಪಾದದ ಆಕಾರದಲ್ಲಿರೋದ್ರಿಂದ ಈ ಮರದ ಹೆಸರು ಬಸವನ ಪಾದ. ಸುಮಾರು 17 ಮೀಟರ್ ಎತ್ತರಕ್ಕೆ ಬೆಳೆಯಬಲ್ಲ ಈ ಮರ ಆಗಸ್ಟ್ನಿಂದ ಅಕ್ಟೋಬರ್ನವರೆಗೆ ಮನೋಲ್ಲಾಸ ನೀಡುವಂತಹ ಹೂಗಳನ್ನು ಬಿಡುತ್ತವೆ. ಈ ಮರಗಳು ಕಾಣಸಿಗೋದು ಏಷ್ಯಾ ಖಂಡದಲ್ಲಿ ಮತ್ತು ಆಸ್ಟ್ರೇಲಿಯಾ ಖಂಡದಲ್ಲಿ. ಹುಟ್ಟಿನಿಂದ ಸಾಯೋವರೆಗೂ ಗೋವುಗಳು ಹೇಗೆ ಪರೋಪಕಾರಿಯಾಗಿರುತ್ತೋ ಈ ಮರನೂ ಕೂಡ ಹಾಗೇನೆ. ಈ ಮರದ ಬೇರುಗಳು ಮಣ್ಣಿನ ಸವೆತವನ್ನು ತಪ್ಪಿಸೋದಕ್ಕೆ ಪರಿಣಾಮಕಾರಿ. ಗೋವಿನ ಪಾದದಾಕಾರದ ಎಲೆಗಳು ಜಾನುವಾರುಗಳಿಗೆ ಉತ್ತಮ ಮೇವು. ಮರದ ಎಲೆಗಳು ಆಂಟಿಬ್ಯಾಕ್ಟೀರಿಯಲ್ ಗುಣವನ್ನು ಹೊಂದಿವೆ. ಅತಿಸಾರ ನಿಯಂತ್ರಣಕ್ಕೆ ಗ್ರಾಮೀಣ ಭಾಗದ ಜನರು ಇದನ್ನು ಉಪಯೋಗಿಸ್ತಾರಂತೆ. ಕಾಂಡದ ನಾರುಗಳಿಂದ ಹಗ್ಗವನ್ನು ಕೂಡ ತಯಾರಿಸಬಹುದು. ರಸ್ತೆಯ ಬದಿಗಳಲ್ಲಿ ಕಾಣಸಿಗುವಂಥ ಈ ಮರ ಉತ್ತಮ ಅಲಂಕಾರಿಕ ವೃಕ್ಷ. ವಾಹನಗಳು ಉಗುಳೋ ಅಶುದ್ಧ ಗಾಳಿನೆಲ್ಲ ಹೀರ್ಕೊಂಡು ಪ್ರಾಣವಾಯುವನ್ನು ಒದಗಿಸುವಂತಹ ಇಂತಹ ಮರಗಳನ್ನು ಉಳಿಸ್ಕೊಂಡ್ರೆ ಶುದ್ಧ ಗಾಳಿಯ ಉಸಿರಾಟದಿಂದ ನಮ್ಮ ಆರೋಗ್ಯ, ಆಯಸ್ಸು, ನೆಮ್ಮದಿ ಎಲ್ಲವೂ ವೃದ್ಧಿಯಾಗುತ್ತೆ ಅಲ್ವಾ.